ಶಾಂತಿ. ದಿನಾಂಕ ಆಗಿದೆ 16/7/2025. ಯಾರು ಸರ್ವರ ಸದ್ಗತಿ ಮಾಡುವ ಜೀವನ್ಮುಕ್ತಿದಾತನಿದ್ದಾರೆಯೋ ಅವರೀಗ ನನ್ನ ತಂದೆಯಾಗಿದ್ದಾರೆ. ನೀವು ಅವರ ಸಂತಾನರಾಗಿದ್ದೀರಿ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು. ಯಾರು ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡುವರೋ ಅವರ ವಿಕರ್ಮಗಳೇ ವಿನಾಶವಾಗುತ್ತವೆ. ತಂದೆಯೇ ಸ್ವಯಂ ಬಂದು ತಮ್ಮ ಮನೆಯ ಯಥಾರ್ಥ ಪರಿಚಯವನ್ನು ತಿಳಿಸುತ್ತಾರೆ. ನಾವು ಆತ್ಮರಾಗಿದ್ದೇವೆ. ನಮ್ಮ ಮನೆಯ ನಿರ್ಮಾಣದಾನ ಅಥವಾ ಮೂಲವಚನವಾಗಿದೆ. ರಾತ್ರಿ ಭಕ್ತಿ ಮಾರ್ಗದಲ್ಲಿ ಯಾರೆಲ್ಲ ಮನುಷ್ಯರು ಪುರುಷಾರ್ಥ ಮಾಡಿದರೋ ಅವರಿಗೆ ಎಲ್ಲಿ ಹೋಗಬೇಕೆಂದು ತಿಳಿದಿಲ್ಲ. ಸುಖಧಾಮಕ್ಕೆ ಸ್ವರ್ಗವೆಂದು, ದುಃಖಧಾಮಕ್ಕೆ ನರಕವೆಂದು ಹೇಳಲಾಗುತ್ತದೆ. ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ, ಆದರೆ ಶಾಂತಿಧಾಮಕ್ಕೆ ಯಾರೂ ಹೋಗಲು ಸಾಧ್ಯವಿಲ್ಲ. ಈ ಹಿಂದೂಸ್ತಾನದಲ್ಲಿರುವವರನ್ನು ಹಿಂದೂಗಳೆಂದು ಹೇಳಿಬಿಡುತ್ತಾರೆ. ಯಾವ ದೈವಿ ಧರ್ಮವು ಶ್ರೇಷ್ಠವಾಗಿತ್ತು ಅವರೇ 84 ಜನ್ಮಗಳಲ್ಲಿ ಬರುತ್ತಾ ಧರ್ಮಭ್ರಷ್ಟರಾಗಿಬಿಟ್ಟಿದ್ದಾರೆ. ಒಂದು ವೇಳೆ ನಿಶ್ಚಯವಿಲ್ಲವೆಂದರೆ ಅವರು ಈ ಧರ್ಮದವರಲ್ಲವೆಂದು ತಿಳಿಯಿರಿ. ಅಂತಹವರು ಸತ್ಯಯುಗದಲ್ಲಿ ಪ್ರಜೆಗಳಲ್ಲಿಯೂ ಕಡಿಮೆ ಪದವಿಯನ್ನು ಪಡೆಯುವರು. ಬಡವರ ಮೇಲೆ ಸಾಹುಕಾರರೇ ದಯೆ ತೋರುವರಿಲ್ಲವೇ? ತಂದೆಯು ದೇಹದಿಂದ ಸಾಹುಕಾರ ಸರ್ವಶ್ರೇಷ್ಠರನ್ನಾಗಿ ಮಾಡುವವರಾಗಿದ್ದಾರೆ. ನೀವು ಯಾರ ಮಕ್ಕಳಾಗಿರುವಿರೋ ಆ ನಶೆ ಇರಬೇಕು. ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಜೀವನ್ಮುಕ್ತಿ ಇರುತ್ತದೆ. ಇಲ್ಲಂತೂ ಜೀವನ ಬಂಧನವಾಗಿದೆ. ಭಕ್ತಿ ಮಾರ್ಗದಲ್ಲಿ ಬಾಬಾ ನಮ್ಮನ್ನು ಬಂಧನದಿಂದ ಬಿಡಿಸಿ ಎಂದು ತಿಳಿಸುತ್ತಾರೆ. ಇನ್ನೂ ಇಲ್ಲ ಆ ರೀತಿ ಈ ಬ್ರಹ್ಮನು ಭಗವಂತನಲ್ಲ, ಇವರಿಗೆ ಬಾಪ್ದಾದ ಎಂದು ಹೇಳುತ್ತೀರಿ. ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆ. ಈ ಬ್ರಹ್ಮರವರದು ಹಳೆಯ ಪತಿತ ಶರೀರವಾಗಿದೆ. ಮಹಿಮೆಯೆಲ್ಲವೂ ಒಬ್ಬ ಶಿವ ತಂದೆಯದೇ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಹಂಸೋ ಸೋಹಂನ ಮಂತ್ರವನ್ನು ಕೇಳುತ್ತಾ ಬಂದಿದ್ದೀರಿ. ನನ್ನ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಎಂಬ ತತ್ವ ಮಂತ್ರವೇ ಪರಮಾತ್ಮನ ನಿರಾಕಾರಿ ಆತ್ಮಗಳು ಮೂಲತಃ ಈಶ್ವರ್ಯ ಕುಲದವರಾಗಿದ್ದೀರಿ. ನಿರಾಕಾರಿ ಪ್ರಪಂಚದ ನಿವಾಸಿಗಳಾಗಿದ್ದೀರಿ. ನಂತರ ಸಾಕಾರ ಪ್ರಪಂಚದಲ್ಲಿ ಬರುತ್ತೀರಿ. ಪಾತ್ರವನ್ನು ಅಭಿನಯಿಸಲು ಬರಬೇಕಾಗುತ್ತದೆ. ಈ ಜ್ಞಾನವು ನಿಮ್ಮ ವಿನಃ ಮತ್ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಯಾರು ಈ ಧರ್ಮದವರಾಗಿದ್ದಾರೆಯೋ ಅವರು ಇಲ್ಲಿಗೆ ಬರುತ್ತಾರೆ. ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಕೆಲವರು ರಾಜಧಾನಿ, ಕೆಲವರು ಪ್ರಜೆಗಳಾಗುತ್ತಾರೆ. ಸೂರ್ಯವಂಶಿ, ಲಕ್ಷ್ಮೀನಾರಾಯಣ, ವಿಕಾಸ್, ಸೆಕೆಂಡ್ ಹೀಗೆ 8 ಪೀಳಿಗೆಗಳು ನಡೆಯುತ್ತವೆ. ನಂತರ ಕ್ಷತ್ರಿಯ ಧರ್ಮದಲ್ಲಿಯೂ ಇದೇ ರೀತಿ ನಡೆಯುತ್ತದೆ. ಜ್ಞಾನಸಾಗರವನ್ನು ಬಂದಾಗ ಭಕ್ತಿಯು ಮುಕ್ತಾಯವಾಗುತ್ತದೆ. ರಾತ್ರಿಯು ಸಮಾಪ್ತಿಯಾದಾಗ ದಿನವಾಗುತ್ತದೆ. ಅಲ್ಲಿ ಯಾವುದೇ ಪ್ರಕಾರದ ಅಲೆದಾಟವಿರುವುದಿಲ್ಲ. ವಿಶ್ರಾಂತಿಯೇ ವಿಶ್ರಾಂತಿ, ಯಾವುದೇ ಗಲಾಟೆ ಇರುವುದಿಲ್ಲ. ಈಗ ನೀವು ಮಕ್ಕಳಿಗೆ ದೇಹದಿಂದ ವೈರಾಗ್ಯವನ್ನು ಪರಿಚಯವಾಗುತ್ತದೆ. ಇದು ಹಳೆಯ ಪ್ರಪಂಚವಾಗಿದೆ. ಈಗ ಸುಖಧಾಮವನ್ನು ನೆನಪು ಮಾಡಿ, ನಂತರ ಶಾಂತಿಧಾಮದ ಮೂಲಕ ಇಲ್ಲಿ ಬರಬೇಕಾಗಿದೆ. ಸ್ವರ್ಗದಲ್ಲಿ ಭಕ್ತಿ ಇರುವುದಿಲ್ಲ, ಅಲ್ಲಿ ಸುಖವೇ ಸುಖವಿರುತ್ತದೆ. ತಂದೆಯು ಬಂದು ಈ ರಹಸ್ಯವೆಲ್ಲವನ್ನೂ ತಿಳಿಸುತ್ತಾರೆ. ಮತ್ತೆಲ್ಲ ಆತ್ಮರ ಹೆಸರುಗಳು ಬದಲಾಗುತ್ತವೆ, ಆದರೆ ಶಿವನ ಹೆಸರು ಬದಲಾಗುವುದಿಲ್ಲ. ಯಾರೂ ನಿರ್ವಾಣದಲ್ಲಿ ಹೋಗಲು ಸಾಧ್ಯವಿಲ್ಲ, ಮೋಕ್ಷವನ್ನು ಹೊಂದಲು ಸಾಧ್ಯವಿಲ್ಲ. ಯಾರು ನಂಬರ್ 1 ವಿಶ್ವದ ಮಾಲೀಕರಾಗುವರೋ ಅವರೇ 24 ಜನ್ಮಗಳಲ್ಲಿ ಬರುತ್ತಾರೆ. ಈಗ ನಿಮ್ಮನ್ನು ಸೂತ್ರಧರ್ಮ ಮುಕ್ತಗೊಳಿಸಿ ಉತ್ತಮ ಕುಲದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅದು
ಹೊಂದಿರಿ.